ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬನಶಂಕರಿ ದೇವಿಯ 33ನೇ ವರ್ಷದ ರಥೋತ್ಸವದ ಜಾತ್ರೆಗೆ ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ನಡೆದ ಈ ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತು. ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿದ ಭಕ್ತರು ಜಾತ್ರೆಗೆ ವಿಶೇಷ ಮೆರುಗು ನೀಡಿದರು. ಜಾತ್ರೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಕೃಷಿ ಯಂತ್ರೋಪಕರಣ ಮೇಳ, ವಿವಿಧ ವಸ್ತು ಪ್ರದರ್ಶನ ಹಾಗೂ ಜಾನುವಾರುಗಳ ಜಾತ್ರೆ ಜನಮನ ಸೆಳೆಯಿತು. ರೈತರಿಗೆ ಉಪಯುಕ್ತವಾದ ನೂತನ ಕೃಷಿ ಉಪಕರಣಗಳು ಮೇಳದಲ್ಲಿ ಪ್ರದರ್ಶನಗೊಂಡವು. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಾತಾವರಣದ ನಡುವೆಯೂ ನಡೆದ ಜಾತ್ರೆಗೆ ಶಾಂತಿಯುತವಾಗಿ ಯಶಸ್ವಿಯಾಗಿ ನೆರವೇರಿತು. ಇದು ಇವತ್ತಿನ ಜಾತ್ರೆ ವಿಶೇಷ ಏನಂದ್ರೆ ನಮ್ಮ ಹೆಬ್ಬಳ್ಳಿ ಗ್ರಾಮದೊಳಗೆ ಧಾರವಾಡ ತಾಲೂಕು ಹಾಗೂ ಧಾರವಾಡ ಜಿಲ್ಲೆಯ ಅತಿ ದೊಡ್ಡವಾದಂಥ ಗ್ರಾಮ. ಇಲ್ಲಿ ಸತತವಾಗಿ 33ನೇ ವರ್ಷದ ಒಂದು ಇದು ರಥೋತ್ಸವದ ಇವತ್ತು ಕಾರ್ಯಕ್ರಮ ಜರುಗೋದ್ರಿಂದ 27ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೂ ಪ್ರತಿ ದಿವಸ ರಾತ್ರಿ ಪ್ರವಚನ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತೈತೆ. ಸುಮಾರು ಸಾವಿರಾರು ಜನಗಟ್ಟಲೆ ದಿನ ಅನ್ನ ಸಂತರ್ಪಣೆ ಇರ್ತೈತಿ. ವಿಶೇಷ ಅಂದ್ರೆ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಕೃಷಿ ಮೇಳ ಅಂತೇಳಿ ಒಂದು ದನಗಳ ಜಾತ್ರೆ, ಯಂತ್ರೋಪಕರಣ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ವಿ. ಕಮಿಟಿಯವ್ರು ಕೂತ್ಕೊಂಡು ಅದರ ಒಂದು ಉದ್ದೇಶದಿಂದ ಇವತ್ತು ಕೃಷಿ ಮೇಳ ಉದ್ಘಾಟನೆ ಮಾಡಿ ನಮ್ಮ ಊರಿನ ಒಂದು ಬ್ರಹ್ಮಚೈತನ್ಯ ಆಶ್ರಮದ ಮಹಾರಾಜರು ಬಂದು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನೆರವೇರಿಸಿ ಇಡೀ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು ಮತ್ತು ನಮ್ಮ ಜಾತ್ರಾ ಮಹೋತ್ಸವದ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡಿ ನೆರವೇರಿಸಿಕೊಟ್ಟಿದ್ದಾರೆ. ಅಲ್ಲಿ ಕೂರ್ಗಿ, ಕುಂಟಿ, ರೆಂಟಿ, ಆಮ್ಯಾಗ ಟ್ಯಾಕ್ಟರು, ಆಮ್ಯಾಗ ಕೂರ್ಗಿ, ಬಿತ್ತನೆಯನ್ನು ರೈತರಿಗೇನು ಉಪಯೋಗ ಯಂತ್ರೋಪಕರಣ ಎಲ್ಲ ಒಂದು ವ್ಯವಸ್ಥೆಯನ್ನು ಅಲ್ಲಿ ಇದರೊಳಗೆ ಕೃಷಿ ಮೇಳದೊಳಗೆ ಆಯೋಜನೆ ಮಾಡಲಾಗ್ತದೆ. ನನ್ನ ಹೆಸರು ಮಂಜುನಾಥ್ ಬಾಲಪ್ಪ ಭೀಮಕ್ನವ್ರು ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈಗ ಪ್ರೆಸೆಂಟ್ ಹಾಲಿ ಸದಸ್ಯರು. ನನ್ನ ಹೆಸರು ಸುರೇಶ್ ಚನ್ನಪ್ಪ ಬನ್ನಿಗಿಡದ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, ವಾರ್ಡ್ ನಂಬರ್ 1. ಇದು ನನ್ನ ವಾರ್ಡಿನೊಳಗಿನ ಈ ಬನಶಂಕರಿ ದೇವಸ್ಥಾನ 33ನೇ ವರ್ಷದ ಜಾತ್ರೆ ಸಮಾರಂಭ. ಇದರ ಹಿಂದೆ ಇತಿಹಾಸ 33 ವರ್ಷದ ಹಿಂದೆ ಸರಿಯಾಗಿ 50 ವರ್ಷಕ್ಕೆ ಹಿಂದೆ ಹಿರಿಯರು ಮಾಡ್ಕೊತ ಬಂದಿದ್ದು. 51 ವರ್ಷದಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು 33ನೇ ವರ್ಷ ಸ್ಟಾರ್ಟ್ ಜಾತ್ರೆ. ಅದು ಹಿರಿಯರು ಕೊಟ್ಟದ ಮಾರ್ಗದರ್ಶನದಿಂದ ಈ ಜಾತ್ರೆ ಕಾರ್ಯಕ್ರಮ ನಡೆದುಕೊಂಡು ಬರೋದೈತಿ. 9 ದಿನ ಅಂದರೆ 27ನೇ ತಾರೀಕಿಗೆ ಘಟಸ್ಥಾಪನಾ ನಮ್ಮ ದತ್ತಾವತ್ ಮಹಾರಾಜರ ಒಂದು ಗಣ ಅಧ್ಯಕ್ಷತೆಯಲ್ಲಿ ಮತ್ತು ಹಿರೇಮಠ ಮಹಾಸ್ವಾಮಿಗಳವರ ಮತ್ತು ನಾಗಪ್ಪ ಬನ್ನಿಗಿಡದವರ ಪೂಜಾರಿ ಅರ್ಚಕರಾದಂಥವರು ಅವರು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಚಾಲನೆ ನೀಡಿದ ಸತತವಾಗಿ ಮುಂಜಾನೆ ಮಹಾ ಅಭಿಷೇಕ, ದೇವಿ ಪುರಾಣ ಮತ್ತು ಸಾಯಂಕಾಲ ಪುರಾಣ ಪ್ರವಚನ ಕಾರ್ಯಕ್ರಮದೊಂದಿಗೆ ಮತ್ತು ಸಾಯಂಕಾಲ ಮತ್ತು ಅಷ್ಟೇ ಇದು ಸುಮಧುರವಾದಂಥ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ನಡೆಸುವುದು. ಅದೇ ರೀತಿಯಾಗಿ ಮಹಾಪ್ರಸಾದನೂ ಇರುವುದು. ಸಾಯಂಕಾಲ ದಿನ ಪ್ರಸಾದ ಇರ್ತದೆ. ವಿಶೇಷವಾಗಿ ಈ ಸಲ ಅಂತಂದ್ರೆ ನಾವು ಈಗ 2 ವರ್ಷ ಆಯ್ತು, ಹೋದ ವರ್ಷದಿಂದ ಈ ಜಾತ್ರೆ ನಿಮಿತ್ತ ಬರೀ ಜಾತ್ರೆಯನ್ನು ಮಾಡೋದು ಬೇಡ, ರೈತರಿಗೂ ಉಪಯೋಗ ಆಗಲಿ ಅಂತೇಳಿ ರೈತರ ಯಂತ್ರೋಪಕರಣ ಆಯ್ತು ಮತ್ತು ಜಾನುವಾರ ಪ್ರದರ್ಶನ ಆಯ್ತು. ಜಾನುವಾರನ ಕ್ರಿಯೆ ವಿಕ್ರಯ ಅಂದ್ರೆ ಖರೀದಿನೂ ಮಾಡ್ಬೋದು, ಅವ್ರ ಪ್ರದರ್ಶನ ಮಾಡ್ಬೋದು. ಯಾವ ರೈತ ಯಾವ ಇದ್ರೊಳಗೆ ಅದನ್ನು ತಯಾರಿ ಮಾಡ್ಯಾನ, ಯಾವ ರೀತಿ ಬೆಳೆಸ್ಯಾನ ಅಂತೇಳಿ ವಿಶೇಷ ಅಲ್ಲಿ ಅಂತೇಳಿ ನಮ್ಮ ಗ್ರಾಮದ ಗುರಿಯರು ಎಲ್ಲರೂ ಸೇರಿ ಅದನ್ನು ಮಾಡಿದ್ವಿ. ಇದು ನಾವು ವರ್ಷ ಬನಶಂಕರಿ ದೇವಿ ಜಾತ್ರೆ ಮಾಡ್ತಿದ್ರು. ನಮ್ಮ ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ, ಹೆಬ್ಬಳ್ಳಿ ಗ್ರಾಮ. ಇದು ಮೊದಲ ರಾಯರ ಹೆಬ್ಬಳ್ಳಿ ಅಂತ ಇತ್ತಿಲ್ಲಿ.
ರಾಯರ ಹೆಬ್ಬಳ್ಳಿ ಅಂತಿದ್ದು ಈಗ ನಮ್ಮ ದತ್ತಾವಧೂತ ಮಹಾರಾಜರು ಬಂದಿಂದ ಸುಕ್ಷೇತ್ರ ಹೆಬ್ಬಳ್ಳಿ ಅಂತ ಆತು. ಸುಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ನಮ್ಮ ಗ್ರಾಮದಲ್ಲಿ 15 ದಿವಸಕ್ಕೊಂದು ಜಾತ್ರೆ ಆಗ್ತಾವೆ. ಆಧ್ಯಾತ್ಮಿಕದಲ್ಲಿ ಈಗ ಊರಿನ ಜನ ಅಗದಿ ಆಧ್ಯಾತ್ಮಿಕದಳು ಒತ್ತು ಕೊಟ್ಟು ಎಲ್ಲ ಒಂದು ಗೂಡಿ, ಆ ಜಾತಿ ಈ ಜಾತಿ ಅನ್ನಲಂಗಂದು ಎಲ್ಲರೂ ಒಂದು ಗೂಡಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಜಾತ್ರೆ ಎಲ್ಲ ಮಾಡ್ತೇವೆ ರೀ. ಈಗ ಬನಶಂಕರಿ ಜಾತ್ರೆ ರೀ, ವರ್ಷ ನಾವು ಬನಶಂಕರಿ ಜಾತ್ರೆ ಈಗೊಂದು ಮೊದಲು ಹಂಗೆ ಜಾತ್ರೆ ಮಾಡ್ತಿದ್ದೀವಿ ನಾವು. ಈಗ 2 ವರ್ಷ ಆತು ರೀ ನಾವು ಕೃಷಿ ಮೇಳ ಮಾಡಾಕತ್ತಿ. ಕೃಷಿ ಮೇಳ ಅಂದ್ರೆ ಏನು ರೀ, ಇದು ನಮ್ಮ ಗ್ರಾಮ ಅಂತಂದ್ರೆ ಇದು ರೈತಾಪಿ ಗ್ರಾಮ, ರೈತರಿಗೆ ಅನುಕೂಲ ಆಗಲಿ. ಇದು ದೊಡ್ಡ ಗ್ರಾಮ. ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಏನು ಬಿಸ್ನೆಸ್ಸು ಅದು ಇದು ಏನಿಲ್ಲ, ನಮ್ಮಲ್ಲಿ ಕೃಷಿಲಿಂದ ಮುಂದಾದಂಥ ಗ್ರಾಮ ಇದು ಹೆಬ್ಬಳ್ಳಿ. ಆ ಗ್ರಾಮಕ್ಕೆ ಏನೈತಲ್ಲ, ಈಗ ಸುತ್ತಮುತ್ತಲ ಗ್ರಾಮಕ್ಕೆ ಏನೋ ಒಂದು ಕೃಷಿ ಮೇಳವನ್ನು ನಾವು ಇಟ್ಕೊಂಡ್ರೆ ಬಂದಂಥ ಎಡಕ ಬಲಕ ನಮ್ಮ ಏನೋ ರೈತರಿಗೆ ಅನುಕೂಲ ಆಗಲಿ. ಹೊಸ ಹೊಸ ಬೀಜ ತಳಿ ಬರ್ತಾವೆ, ಹೊಸ ಟ್ಯಾಕ್ಟರ್ಗಳು ಬರ್ತಾವೆ, ಬಿತ್ತನೆ ಕೂರಿಗೆ ಬರ್ತಾವೆ, ಇನ್ನು ನಾನಾ ಥರ ಏನು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ನಾವು ಈ ಕೃಷಿ ಮೇಳಕ್ಕೆ ಬಾ ಅಂತೇಳಿ ಆಹ್ವಾನ ಕೊಟ್ಟಿದ್ದೀವಿ. ಮಲ್ಲಪ್ಪ ನವಲೂರು ಅಂತ ಹೇಳ್ರಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.